Hello, dear students. Welcome to Sociology class. Myself, Sri Z.D. Kadalagi, lecturer in Sociology, C.S. Tubji Education Societies, SSN Arts and Commerce College, Ukeri. Dear students, today we will start second unit, basic concepts of sociology. Here we will discuss what is the meaning of concept and about the first concept, society. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಸಿ.ಎಸ್. ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಎರಡನೆಯ ಘಟಕವಾಗಿರುವಂತಹ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಕುರಿತು ಚರ್ಚಿಸೋಣ. ಇವತ್ತಿನ ಅವಧಿಯಲ್ಲಿ ಪರಿಕಲ್ಪನೆಯ ಅರ್ಥ ಮತ್ತು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮೊದಲನೆಯದಾಗಿರುವಂತಹ ಸಮಾಜದ ಕುರಿತು ಚರ್ಚಿಸೋಣ. Dear students, here what is the concept? The meaning of the concept here, a word or set of words that expresses a general idea concerning the nature of something or the relationship between things is called concept. Here maybe concept, it is a word or it is a set of words. A word or a set of words when express a general thoughts or idea belongs to or related to a nature of something, things or the relationship between the things. ಮೊದಲನೇದಾಗಿ ಪರಿಕಲ್ಪನೆ ಅಂತಂದರೆ ಅಥವಾ ಅದರ ಅರ್ಥ ಅಂತಂದರೆ ಯಾವುದಾದರೊಂದು ವಸ್ತುವಿನ ಸ್ವರೂಪ ಅಥವಾ ವಸ್ತುಗಳ ನಡುವಿನ ಸಂಬಂಧಗಳ ಕುರಿತಾಗಿರುವ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪದ ಅಥವಾ ಪದಗಳ ಸಮುಚ್ಚಯಕ್ಕೆ ಪರಿಕಲ್ಪನೆ ಅಂತ ಕರೀತಾರೆ. ಇಲ್ಲಿ ಪರಿಕಲ್ಪನೆ ಅನ್ನುವಂಥದ್ದು ಒಂದು ಪದ ಆಗಿರ್ತದೆ ಅಥವಾ ಪದಗಳ ಒಂದು ಗುಂಪು, ಸಮುಚ್ಚಯ ಆಗಿರ್ತದೆ. ಈ ಪದ ಅಥವಾ ಪದಗಳ ಸಮುಚ್ಚಯ ಅನ್ನುವಂಥದ್ದು ಒಂದು ವಸ್ತುವಿನ ಗುಣಗಳನ್ನು ಅಥವಾ ಸ್ವರೂಪವನ್ನು ಅಥವಾ ಎರಡು ವಸ್ತುಗಳ ನಡುವಿರುವಂಥ ಸಂಬಂಧವನ್ನು ಕುರಿತು ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸಾಮಾನ್ಯ ಅಭಿಪ್ರಾಯಗಳನ್ನು ಅದು ವ್ಯಕ್ತಪಡಿಸ್ತದೆ. ಇಡೀ ವಿಷಯವನ್ನು ಒಂದೇ ಒಂದು ಪದದಲ್ಲಿ ಅಥವಾ ಒಂದು ಪದಗಳ ಗುಂಪಿನ ಮೂಲಕ ಅದು ಅದರ ಪರಿಪೂರ್ಣತೆಯನ್ನು ವ್ಯಕ್ತಪಡಿಸ್ತದೆ. ಇದನ್ನೇ ನಾವು ಪರಿಕಲ್ಪನೆ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಕಾರ್ಲಿಂಗರ್, he defined what is concept. According to him, concept is a term that expresses an abstraction formed by the generalization from particulars. According to him, concept is nothing but it is a term which expresses an abstraction formed by some general opinions or generalization from particulars. ಇಲ್ಲಿ ಕಾರ್ಲಿಂಗರು ಪರಿಕಲ್ಪನೆ ಅಂದರೆ ಏನಂತ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಯಾವುದಾದರೊಂದು ವಿಷಯವನ್ನು ಸಾಮಾನ್ಯೀಕರಣ ಮಾಡಿದ ನಂತರ ಬಳಸುವ, ಅದನ್ನು ವ್ಯಕ್ತಪಡಿಸುವಂಥ ಪದಗಳನ್ನೇ ಪರಿಕಲ್ಪನೆ ಅಂತ ಕರೀತಾರೆ. ನಾವು ಯಾವುದೇ ಒಂದು ವಿಷಯ ವಸ್ತುವಿನ ಕುರಿತು ಒಂದು ಸಾಮಾನ್ಯ ನಿರ್ಧಾರಕ್ಕೆ ಬಂದಿರ್ತೀವಿ. ಆ ಸಾಮಾನ್ಯ ನಿರ್ಧಾರ ಒಂದು ಪದ ಆಗಿರ್ತದೆ. ಅದನ್ನು ವ್ಯಕ್ತಪಡಿಸುವುದರ ಮೂಲಕ ನಮಗೆ ಇಡೀ ವಿಷಯದ ಪರಿಪೂರ್ಣತೆಯ ಅರಿವಾಗ್ತದೆ ಅಂತ. ಫಾರ್ ಎಕ್ಸಾಂಪಲ್, ಹಿಯರ್ ವಿ ಯೂಸ್ ದಿ ಟರ್ಮ್ ಮ್ಯಾರೇಜ್.
We use the term marriage. Here, when we use this term marriage, here automatically the general ideas, opinions automatically comes before us. It means the procedure of the marriage, what is the relationship between a male and female, and what are the procedures in the time of marriage and after the marriage. So these all concepts comes under before us when we use the term marriage. ಈಗ ವಿವಾಹ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ನಾವು ಒಂದು ಪದವನ್ನು ಬಳಸಿದ್ವಿ ಅಂತಂದರೆ, ಆ ವಿವಾಹ ಅನ್ನೋ ಪದ ಕೇಳಿದ್ರೇ ನಮಗೆ ವಿವಾಹದಲ್ಲಿ ಸ್ತ್ರೀ ಪುರುಷರ ನಡುವೆ ಏನು ಸಂಬಂಧ ಇರ್ತದ, ವಿವಾಹ ಹೇಗೆ ಏರ್ಪಡ್ತದ, ಅಲ್ಲಿ ಬರುವಂಥ ಕ್ರಿಯೆಗಳು, ಧಾರ್ಮಿಕ ವಿಧಿವಿಧಾನಗಳು, ಸೊ ವಿವಾಹದ ನಂತರದ ಏರ್ಪಡುವಂಥ ಪ್ರತಿಯೊಂದು ಸಂಗತಿಗಳು ನಮ್ಮ ಕಣ್ಮುಂದೆ ಬರ್ತಾವೆ. ಅಂದರೆ ಈ ಒಂದು ಪದ ಆ ಎಲ್ಲ ವಿಷಯಗಳನ್ನು ಒಂದು ಸಾಮಾನ್ಯ ಒಪಿನಿಯನನ್ನು ವ್ಯಕ್ತಪಡಿಸ್ತದ ಅಂತ. ಇದನ್ನೇ ಒಂದು ಪರಿಕಲ್ಪನೆ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, some basic concepts of sociology are, there are different concepts in sociology, but here the basic concepts of sociology are society, community, institution, association, culture, socialization, social change, social progress, social development, social problems. There are different ಕಾನ್ಸೆಪ್ಟ್ಸ್ ಆರ್ ಹಿಯರ್. ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಸಾಕಷ್ಟಿವೆ. ಈ ವಿಷಯವನ್ನು ನಾವು ಅರಿತುಕೊಳ್ಬೇಕಂತಂದರೆ ಅದರಲ್ಲಿರುವಂಥ ಎಷ್ಟೋ ಪರಿಕಲ್ಪನೆಗಳನ್ನು ನಾವು ಒಂದೊಂದಾಗಿ ಅರಿತುಕೊಳ್ಬೇಕಾಗ್ತದೆ. ಆದರೆ ಈಗ ನೀವು ಆರಂಭಿಕ ಹಂತದಲ್ಲಿರುವುದರಿಂದ ನಿಮಗೆ ಸಮಾಜಶಾಸ್ತ್ರದ ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳನ್ನು ಪರಿಚಯ ಮಾಡಿಕೊಳ್ಳೋದು ಅತ್ಯವಶ್ಯಕ. ಈ ಮೂಲಭೂತ ಪರಿಕಲ್ಪನೆಗಳನ್ನು ನೀವು ಪರಿಚಯ ಮಾಡಿಕೊಂಡ್ರಿ ಅಂತಂದರೆ ನಿಮಗೆ ಸಮಾಜಶಾಸ್ತ್ರದ ಒಂದು ಪರಿಚಯ ಅಥವಾ ಸಮಾಜಶಾಸ್ತ್ರ ಅಂದ್ರೇನು ಅನ್ನುವಂಥ ಒಂದು ಅನುಭವ, ಅದರ ಬಗ್ಗೆ ಇರುವಂಥ ವಿಚಾರಗಳು ಅರ್ಥ ಆಗ್ತಾವಂತ. ಹಾಗಾದರೆ ಆ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಯಾವುವು ಅಂತಂದರೆ ಸಮಾಜ, ಸಮುದಾಯ, ಸಂಸ್ಥೆ, ಸಂಘ, ಸಂಸ್ಕೃತಿ, ಸಾಮಾಜೀಕರಣ, ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಪ್ರಗತಿ, ಸಾಮಾಜಿಕ ಅಭಿವೃದ್ಧಿ ಅಂತ ಎಷ್ಟೋ ಪರಿಕಲ್ಪನೆಗಳು ಇದರಲ್ಲಿ ಬರ್ತಾವಂತ. ಡಿಯರ್ ಸ್ಟೂಡೆಂಟ್ಸ್, ಇನ್ ಯುವರ್ ಕಾನ್ಸೆಪ್ಟ್ we discuss some basic concepts which are helpful to understand sociology properly. Here comes first concept, society. ಇವೆಲ್ಲ ಸಮಾಜಶಾಸ್ತ್ರದಲ್ಲಿ ಬರುವಂಥ ಮೂಲಭೂತ ಪರಿಕಲ್ಪನೆಗಳು. ಆದರೆ ನೀವು ಈ ವರ್ಷದಲ್ಲಿ ಸಮಾಜಶಾಸ್ತ್ರ ಅಂದರೆ ಏನು ಅನ್ನುವಂಥ ಪರಿಪೂರ್ಣತೆ ಬರೋದಕ್ಕೆ ಕೆಲವೊಂದು ಪರಿಕಲ್ಪನೆಗಳ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಅದರಲ್ಲಿ ಮೊದಲನೆಯದು ಸೊಸೈಟಿ, ಸಮಾಜ ಅಂತ. ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಮೋಸ್ಟ್ ಫಂಡಮೆಂಟಲ್ ಕಾನ್ಸೆಪ್ಟ್ ಇನ್ ಸೋಶಿಯಾಲಜಿ. ಆಲ್ರೆಡಿ ವಿ ನೋ ದ್ಯಾಟ್ sociology means it is a scientific study about society. Sociology means it is a scientific study of society. So here society is the most fundamental, most important concept in sociology. A well-known philosopher, Aristotle, rightly told that man is a social animal. He told man is a social animal. Here social means what? Here social means human event. Human event means human activity, incidents. In day-to-day life, human beings, when involved in different events, involved in different actions, that time he came contact and communication. When they involve in contact and communication day-to-day life, in their day-to-day life and regularly, then the relationship established in between human being. That relationship, the web of social relationship, we called society. And another,
when the relationship exists in between individual or human being, they create groups. Automatically they creates group. It may be family, peer group, so community, these all a group. So the group of groups we called as society. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಯಾಗಿರುವಂಥ ಸಮಾಜದ ಬಗ್ಗೆ ನೋಡಿದಾಗ, ಇಲ್ಲಿ ಸಮಾಜವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಯಾಗಿದೆ. ನಮ್ಗೆ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರ ಅಂದ್ರೇ ಇದು ಸಮಾಜದ ವ್ಯವಸ್ಥಿತ ಅಧ್ಯಯನವಾಗಿದೆ. ಸಮಾಜದ ವ್ಯವಸ್ಥಿತ ಅಧ್ಯಯನವನ್ನೇ ನಾವು ಸಮಾಜಶಾಸ್ತ್ರ ಅಂತ ಕರಿತೀವಿ ಅಂದಾಗ, ಇಲ್ಲಿ ಸಮಾಜಶಾಸ್ತ್ರದ ಒಂದು ಮೂಲಭೂತ ಅತ್ಯಂತ ಪ್ರಮುಖವಾಗಿರುವಂಥ ಪರಿಕಲ್ಪನೆಯಾಗಿದೆ. ಒಬ್ಬ ಶ್ರೇಷ್ಠ ವಿದ್ವಾಂಸನಾಗಿರುವಂತಹ ತತ್ವಜ್ಞಾನಿಯಾಗಿರುವಂತಹ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ, ಮಾನವ ಸಾಮಾಜಿಕ ಜೀವಿ ಅಂತ. ಮಾನವನ ಸಾಮಾಜಿಕ ಜೀವಿ ಅಂತ ಕರೀತಾನೆ. ಹಾಗಾದರೆ ಇಲ್ಲಿ ಸಾಮಾಜಿಕ ಅಥವಾ ಸಮಾಜ ಅನ್ನುವಂಥದ್ದು, ಸಾಮಾಜಿಕ ಅನ್ನುವಂಥ ಪದ ಅರ್ಥ ಏನು ಅಂತ ನೋಡಿದರೆ, ಸಾಮಾಜಿಕ ಅಂತಂದರೆ ಮಾನವನ ಘಟನೆ ಅಂತ. ಸೊ ಇಲ್ಲಿ ಯಾವಾಗ ಮಾನವ ಜೀವಿಗಳು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ, ಘಟನೆಗಳಲ್ಲಿ, ಕ್ರಿಯೆಗಳಲ್ಲಿ ತೊಡಗುವಂಥದ್ದು ಸರ್ವೇ ಸಾಮಾನ್ಯ. ಈ ಒಂದು ಮಾನವನ ಕ್ರಿಯೆಗಳು, ಚಟುವಟಿಕೆಗಳಲ್ಲಿ ಆತ ತೊಡಗಿದಾಗ ಅವನು ಸಂಪರ್ಕ ಸಂವಹನಕ್ಕೆ ಒಳಪಡ್ತಾನೆ. ಈ ರೀತಿ ನಿರಂತರ ಸಂಪರ್ಕ ಸಂವಹನಕ್ಕೆ ಒಳಪಡುವುದರಿಂದ ಅವ್ರ ಮಧ್ಯೆ ಒಂದು ಸಂಬಂಧಗಳು ಬೆಳೆದು ಬರ್ತವೆ. ಆಲ್ರೆಡಿ ಹೇಳಿದ್ದೀನಿ, ಈ ಸಂಬಂಧಗಳ ಬಲೆಯನ್ನೇ ನಾವು ಸಮಾಜ ಅಂತ ಕರಿತೀವಿ. ಸಾಮಾಜಿಕ ಸಂಬಂಧಗಳ ಬಲೆಯನ್ನೇ ಸಮಾಜ ಅಂತ ಕರಿತೀವಿ. ಹಾಗೆ ಈ ಸಂಬಂಧಗಳು ಹೇಗೆ ಜನರ ಮಧ್ಯೆ ಏರ್ಪಡ್ತವ, ಅದೇ ಥರನಾಗಿರುವಂಥ ಸಮೂಹಗಳು ರಚಿಸಲ್ಪಡ್ತಾವಂತ. ಅದು ಕುಟುಂಬ ಆಗಿರ್ಬೋದು, ಸಮವಯಸ್ಕರ ಸಮೂಹ ಆಗಿರ್ಬೋದು, ನೆರೆಹೊರೆಯವರ ಸಮೂಹ ಆಗಿರ್ಬೋದು. ಸೊ ಈ ಥರ ಸಮುದಾಯದಂಥ ಎಷ್ಟೋ ಸಮೂಹಗಳು ಹುಟ್ಟಿಕೊಳ್ತಾವಂತ. ಈ ಥರ ಸಮೂಹಗಳ ಸಮೂಹವನ್ನು ಕೂಡ ನಾವು ಸಮಾಜ ಅಂತ ಕರಿತೀವಿ. ಸೊ ಈ ಥರ ಒಂದು ಸಮಾಜ ಅನ್ನುವಂಥದ್ದು ಸಾಮಾಜಿಕ ಸಂಬಂಧಗಳ ಬಲೆ ಆಗಿರ್ಬೋದು ಅಥವಾ ಸಮೂಹಗಳ ಸಮೂಹ ಆಗಿರ್ಬೋದು. ಈ ರೀತಿ ಒಂದು ಸಮಾಜ ಅನ್ನುವಂಥದ್ದು ಹುಟ್ಟಿಕೊಳ್ತದ, ಅಸ್ತಿತ್ವಕ್ಕೆ ಬರ್ತದ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ meaning and definition of the term society. The term society derived from Latin word socius. Here socius means companionship or friendship. The term companionship, friendship, it indicates that there is a relationship. There is a relationship, and it is also a group. Already I told, where there is a relations, a web of relations, or when it indicates a group, that is called society. Here the companionship or friendship, there is a relationship and it is a group. So we use the term as a society. And here it is a system of companionship. Society is the system of companionship or friendship. According to McIver and Fayes, he defined what is society. According to McIver and Fayes, society is the web of social relationship. Already I told, when the different relationship exist in between individual, in group, that web of relationship we called as a society. Another one definition, according to ZDM Cole, he defined society is a complex of organized association and institutions within the community. According to him, society is a complex
system. It is not a simple system, it is a complex system. Because in a society, there are different type of relationship exist in between individual as well in group. And there are different type of groups in a society. So it is a very complex system. And it is organized by associations. Already told, associations or group. The society is associated, organized groups as well as institutions. There are institutions also we found within a community in a particular geographical area. If in a particular geographical area there are organized association and institutions, the complex system we called society. ಇಲ್ಲಿ ಸಮಾಜದ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡಿದಾಗ ಸೊಸೈಟಿ ಎಂಬ ಪದ ಹೇಗೆ ಉಗಮಗೊಂಡದ ಅಂತ. ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಎಂಬ ಪದದಿಂದ ಉಗಮಗೊಂಡದ. ಇಲ್ಲಿ ಸೋಸಿಯಸ್ ಎಂದರೆ ಒಡನಾಡಿ ಅಥವಾ ಗೆಳೆತನ ಎಂದರ್ಥ. ಇಲ್ಲಿ ಒಡನಾಡಿ ಅಥವಾ ಗೆಳೆತನ ಅನ್ನೋದರಲ್ಲಿ ಒಂದು ಸಂಬಂಧ ಇದೆ. ಹಾಗೆ ಇಲ್ಲಿ ಒಡನಾಡಿ ಅಥವಾ ಗೆಳೆ ಅಂದಾಗ ಅಲ್ಲಿ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿರುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಇದನ್ನು ಒಂದು ನಾವು ಸಮೂಹ ಅಂತ ಕರಿತೀವಿ. ಇಲ್ಲಿ ಸಾಮಾಜಿಕ ಸಂಬಂಧಗಳಿದ್ದಾಗ, ಒಂದು ಸಮೂಹ ಇದ್ದಾಗ ಅದನ್ನು ನಾವು ಸಮಾಜ ಅಂತ ಪರಿಗಣಿಸ್ತೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಹೀಗಾಗಿ ಈ ಒಂದು ಕಂಪ್ಯಾನಿಯನ್ಶಿಪ್, ಒಡನಾಡಿತನ, ಗೆಳೆತನ ಅನ್ನುವುದರ ಮೇಲೇನೆ ಒಂದು ಸಮಾಜ ಅನ್ನುವಂಥ ಪದ ಆಚರಣೆ ಅಥವಾ ಬಳಕೆಯಲ್ಲಿ ಬಂದದ. ಇದರ ಶಬ್ದಶಃ ಅರ್ಥ ನೋಡಿದಾಗ ಒಡನಾಟದ ಅಥವಾ ಗೆಳೆತನದ ಸಂಬಂಧಗಳಿಂದ ಕೂಡಿದ ಒಂದು ವ್ಯವಸ್ಥೆಯನ್ನೇ ಸಮಾಜ ಅಂತ ಕರಿತೀವಿ. ಎಲ್ಲಿ ವ್ಯಕ್ತಿಗಳ ಮಧ್ಯೆ ಒಂದು ಒಡನಾಟದ ಸಂಬಂಧ ಇರ್ತದ, ಗೆಳೆತನದ ಸಂಬಂಧ ಇರ್ತದ, ಅಂಥ ವ್ಯವಸ್ಥೆಯನ್ನೇ ನಾವು ಸಮಾಜ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಸಮಾಜಶಾಸ್ತ್ರಜ್ಞರು ಸಮಾಜ ಅಂದರೆ ಏನು ಅನ್ನುವಂಥದ್ದನ್ನು ವ್ಯಾಖ್ಯಾನಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಮೊದಲನೆಯದಾಗಿ ಮೆಕೈವರ್ ಆ್ಯಂಡ್ ಫೇಜ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಸಮಾಜ ಅಂತ ಕರೀತಾರೆ. ಆಲ್ರೆಡಿ ಹೇಳಿದ್ದೀನಿ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದಿಲ್ಲ ಒಂದು ರೀತಿಯಾಗಿರುವಂಥ ಸಂಬಂಧಕ್ಕೆ ಒಳಪಟ್ಟಿರ್ತಾನೆ. ಈ ಥರ ವ್ಯಕ್ತಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಕೂಡ ಸಾಮಾಜಿಕ ಸಂಪರ್ಕಕ್ಕೆ, ಸಂವಹನಕ್ಕೆ ಒಳಪಟ್ಟು ಸಂಬಂಧಗಳಿಗೆ ಒಳಪಟ್ಟಿರ್ತಾನೆ. ಇಂಥ ಸಾಮಾಜಿಕ ಸಂಬಂಧಗಳಿಂದ ಕೂಡಿರುವಂಥ ಒಂದು ಬಲೆಯನ್ನು, ವ್ಯವಸ್ಥೆಯನ್ನು ಇಲ್ಲಿ ಮೆಕಾವರ್ ಆ್ಯಂಡ್ ಫೇಜ್ ಅವರು ಸಮಾಜ ಅಂತ ಕರೀತಾರೆ. ಹಾಗೆ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ GDM ಕೋಲ್ ಅವರು ಸಮಾಜ ಅಂದರೆ ಏನಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಒಂದು ಸಮುದಾಯದೊಳಗಿನ ಸುಸಂಘಟಿತ ಸಂಸ್ಥೆಗಳ, ಸಂಘಗಳ ಸಂಕೀರ್ಣವಾದ ವ್ಯವಸ್ಥೆಯೇ ಸಮಾಜ ಅಂತ ಕರೀತಾರೆ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ, ಸಮುದಾಯ ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಯಾವಾಗ ಕೆಲವೊಂದು ವ್ಯವಸ್ಥಿತವಾಗಿರುವಂಥ ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರ್ತಾವ, ಜನರಿಂದ ಸಂಬಂಧಕ್ಕೆ ಒಳಪಟ್ಟು ಕೆಲವೊಂದು ಸುವ್ಯವಸ್ಥಿತ ಸಂಘ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರ್ತಾವ, ಅಂಥ ಒಂದು ಸಂಕೀರ್ಣವಾಗಿರುವಂಥ ಸಂಘ ಸಂಸ್ಥೆ ಸಮೂಹಗಳಿಂದ ಕೂಡಿರುವಂಥ ಒಂದು ವ್ಯವಸ್ಥೆಯನ್ನೇ GDM ಕೋಲ್ ಅವರು ಸಮಾಜ ಅಂತ ಕರೀತಾರೆ. ನೆಕ್ಸ್ಟ್, ಸೊ ಹಿಯರ್ ಆಲ್ರೆಡಿ ಯು ನೋ ದ್ಯಾಟ್ ವಾಟ್ ಈಸ್ ಸೊಸೈಟಿ. ಸೊಸೈಟಿ ಮೀನ್ಸ್ ಇಟ್ ಇಸ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ಆರ್ ಇಟ್ ಈಸ್ ಎ ಗ್ರೂಪ್ ಆಫ್ ಗ್ರೂಪ್ಸ್. ಅಂದರೆ ಸಿಂಪಲ್ ವರ್ಡ್ದಲ್ಲಿ ಸಮಾಜ ಅಂತಂದರೆ ಅದೊಂದು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಕರಿಬೋದು, ಅಥವಾ ಸಮೂಹಗಳ ಸಮೂಹವನ್ನೇ ನಾವು ಸಮಾಜ ಅಂತ ಕರಿತೀವಿ. ನೆಕ್ಸ್ಟ್, characteristics of society. Here the first character or the nature of society is the group of groups. H.M. Johnson rightly told that society is nothing but it is the group of groups. So here there are different type of groups we found
in this system in a society. It may be primary groups or secondary groups, or may be organized, unorganized group, in group, out groups. There are different type of groups. Some groups are established short termly, and some groups are established long term. So depend upon their contact, relationship, and aims and objectives, necessities. So based on these all aspects, the group established, they are the main sources, basis of a society. So society is nothing but it is a group of groups. ಸಮಾಜದ ಮೊದಲನೆಯ ಗುಣಲಕ್ಷಣ ಅಥವಾ ಸ್ವರೂಪ ಏನಂತಂದರೆ, ಸಮಾಜ ಸಮೂಹಗಳ ಸಮೂಹ ಆಗ್ಯದ ಅಂತ. ಅದಕ್ಕೇ ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞನಾಗಿರುವಂತಹ ಎಚ್.ಎಂ. ಜಾನ್ಸನ್ ಏನು ಹೇಳ್ತಾನಂತಂದರೆ, ಸಮಾಜ ಅಂತಂದರೆ ಮತ್ತೇನಲ್ಲ, ಅದು ಸಮೂಹಗಳ ಸಮೂಹ ಅಂತ ಕರೀತಾನೆ. ಅಂದರೆ ನಾವು ಯಾವುದೇ ಒಂದು ಸಮಾಜದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಯಾವಾಗ ಹಲವಾರು ಸಮೂಹಗಳು ಅಸ್ತಿತ್ವಕ್ಕೆ ಬರ್ತಾವ, ಅವು ಪ್ರಾಥಮಿಕ ಸಮೂಹಗಳಿರ್ಬೋದು, ಮಾಧ್ಯಮಿಕ ಸಮೂಹಗಳಿರ್ಬೋದು, ಸಂಘಟಿತ ಅಸಂಘಟಿತ ಸಮೂಹಗಳಿರ್ಬೋದು, ಒಳ ಹೊರ ಸಮೂಹಗಳಿರ್ಬೋದು. ಒಟ್ಟಿನಲ್ಲಿ ಜನರ ಸಂಪರ್ಕಗಳು, ಸಂಬಂಧಗಳು, ಅವರ ಆಸಕ್ತಿ ಉದ್ದೇಶಗಳನ್ನು ಈಡೇರಿಸೋದಕ್ಕೋಸ್ಕರವಾಗಿ ಹುಟ್ಟಿಕೊಂಡಿರುವಂಥ ಈ ಸಮೂಹಗಳು ತಾತ್ಕಾಲಿಕವಾಗಿರ್ಬೋದು, ಶಾಶ್ವತವಾಗಿರ್ಬೋದು. ಇವುಗಳಿಂದ ಕೂಡಿರುವಂಥ ಒಂದು ವ್ಯವಸ್ಥೆಯನ್ನೇ ನಾವು ಸಮಾಜ ಅಂತ ಕರಿತೀವಿ. ಈ ಸಮಾಜದ ಮೂಲ ಅಂಶಗಳೇ, ಮೂಲ ಸಂಗತಿಗಳೇ ಯಾವಂತಂದರೆ ವೈವಿಧ್ಯಮಯವಾಗಿರುವಂಥ ಸಮೂಹಗಳು ಅಂತ. ಸೆಕೆಂಡ್ ಒನ್, ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ society is a web of social relationships. Already I told, without a relationship we can't image society, we can't formulate a group. It means here the relationship are the backbone to society. Here when a infant born in a family, the relationship started. Mother and father, children, brother and sister, uncle and aunt. When it comes from outside the home, the friends relationship, neighbor relationship. When he go to the school, teacher and student relationship, classmate relationship. When he completed education and come to the workplace, the workers, colleagues relationship. So this different type of relationship exists from birth to end of our life. It means every human living comes under a different type of relationship. We call it is a web of relationship, that is society. ಸಮಾಜದ ಇನ್ನೊಂದು ಗುಣಲಕ್ಷಣ ಅಂತಂದರೆ ಇದು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ ಅಂತ. ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಸಂಬಂಧಗಳೇ ಸಮಾಜದ ಬೆನ್ನೆಲುಬು ಅಥವಾ ಪ್ರಮುಖ ಅಂಶಗಳು ಅಂತ. ಯಾವಾಗ ವ್ಯಕ್ತಿ ಸಂಪರ್ಕಕ್ಕೆ ಸಂವಹನಕ್ಕೆ ಬಂದು ಸಂಬಂಧಗಳನ್ನು ಬೆಳೆಸ್ತಾನೆ, ಅವು ಸಮೂಹಗಳ ಅಸ್ತಿತ್ವಕ್ಕೆ ಬರಲಿಕ್ಕೂ ಕೂಡ ಕಾರಣ ಆಗ್ತದೆ. ಒಂದು ಮಗು ಸಮಾಜದಲ್ಲಿ ಹುಟ್ಟಿತಂತಂದರೆ ಅದರ ಸಂಬಂಧಗಳು ಆರಂಭಗೊಳ್ತಾವಂತ. ತಂದೆ ತಾಯಿ ಅನ್ನುವಂಥದ್ದು, ಆಮೇಲೆ ತಂದೆ ತಾಯಿಗೆ ಮಗನನ್ನುವಂಥ ಮಗ ಅಥವಾ ಮಗಳು ಅನ್ನುವಂಥ ಸಂಬಂಧ, ಅಕ್ಕ ತಂಗಿ, ಅಣ್ಣ ತಮ್ಮ, ಚಿಕ್ಕಮ್ಮ ಚಿಕ್ಕಪ್ಪ, ಅಜ್ಜ ಅಜ್ಜಿ. ಸೊ ಯಾವಾಗ ಮಗು ಮನೆ ಬಿಟ್ಟು ಹೊರಗೆ ಬರ್ತದ, ಸ್ನೇಹಿತರು, ಸಮವಯಸ್ಕರ ಸಂಬಂಧಗಳು, ನೆರೆಹೊರೆಯವರ ಸಂಬಂಧಗಳು. ಯಾವಾಗ ಮಗು ಶಾಲೆಗೆ ಸೇರ್ತದ, ಗುರು ಶಿಷ್ಯರ, ಟೀಚರ್ ಆ್ಯಂಡ್ ಸ್ಟೂಡೆಂಟ್, ಗುರು ಶಿಷ್ಯರ ಸಂಬಂಧ ಬರ್ತದ. ಕ್ಲಾಸ್ಮೇಟ್, ಸಹಪಾಠಿ ಅನ್ನುವಂಥ ಸಂಬಂಧ ಬೆಳೀತದ. ಯಾವಾಗ ಮಗು ಶಿಕ್ಷಣ ಮುಗಿಸಿ ದುಡಿಲಿಕ್ಕೆ ಪ್ರಾರಂಭಿಸ್ತದ, ವರ್ಕ್ ಪ್ಲೇಸಿಗೆ ಬರ್ತದ, ಅಲ್ಲಿ ಜೊತೆಗಾರರು, ಸಹೋದ್ಯೋಗಿಗಳನ್ನುವಂಥ ಸಂಬಂಧ ಬರ್ತದ. ಒಟ್ಟಿನಲ್ಲಿ ಮಗು ಹುಟ್ಟಿನಿಂದ ಹಿಡ್ಕೊಂಡು ಅದರ ಸಾವಿನ ಕೊನೆಯವರೆಗೂ ಕೂಡ ಅದು ಸಂಬಂಧಗಳಲ್ಲಿನೇ ತನ್ನ ಜೀವನವನ್ನು ಕಳೀತದ ಅಂತ. ಅದಕ್ಕೆ ಇದನ್ನು ನಾವು ಬಲೆ ಅಂತ ಕರಿತೀವಿ. ಜೇಡರ ಬಲೆ ಅಂತಿಲ್ಲ, ವೆಬ್ ಅಂತ ಕರಿತೀವಿ. ಇದೇ ಸಮಾಜದ ಮೂಲ ಅಸ್ತಿತ್ವ, ಪ್ರಮುಖ ಸಂಗತಿ ಅನ್ನೋದನ್ನು ನಾವು ಕಾಣ್ತೀವಿ ಅಂತ. ದೆನ್ ಥರ್ಡ್ ಒನ್, ಸಿಮಿಲಾರಿಟಿ ಆರ್ ಲೈಕ್ನೆಸ್.
another one characteristics of society is similarity or likeness. There are a lot of similarities in group members or in individual. Their physique, their feelings, their culture, as well as their lifestyle, interest, as well as so how they live in a society. So maximum there are always similarity in all aspects. The society means there are a different type of cultures, different type of societies, but the people always having some similarity, likeness to particular society. ಇಲ್ಲಿ ಸಮಾಜದ ಇನ್ನೊಂದು ವಿಶಿಷ್ಟ ಗುಣ ಏನಂತಂದರೆ ಹೋಲಿಕೆ ಅಥವಾ ಸಾಮ್ಯತೆ ಅಂತ. ಸಮಾಜದಲ್ಲಿರುವಂಥ ವ್ಯಕ್ತಿಗಳು, ಅವರು ರಚಿಸಿಕೊಂಡಿರುವಂಥ ಸಮೂಹಗಳು, ಅವರು ಬದುಕುವಂಥ ಶೈಲಿ, ಆಚರಿಸುವಂಥ ಸಂಸ್ಕೃತಿ, ಆಸಕ್ತಿಗಳು, ಉದ್ದೇಶಗಳು, ಸಂಬಂಧಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಸಮಾಜಗಳು ಬೇರೆ ಬೇರೆ ಇರ್ಬೋದು, ಬಟ್ ಸಮಾಜದಲ್ಲಿರುವಂಥ ಜನರ ಸಮೂಹಗಳ ಮಧ್ಯೆ ಎಷ್ಟೋ ಹೋಲಿಕೆಗಳನ್ನು ನಾವು ಕಾಣ್ತೀವಿ ಅಂತ. ದೈಹಿಕವಾಗಿ ತೆಗೆದುಕೊಂಡ್ರೆ ವ್ಯಕ್ತಿಗಳು, ಜನರು ಒಂದೇ ಥರನಾಗಿರುವಂಥದ್ದನ್ನು, ಅವರು ಅನುಸರಿಸುವಂಥ ಊಟೋಪಚಾರ, ಉಡುಗೆ ತೊಡುಗೆಗಳು, ಸಾಂಸ್ಕೃತಿಕ ಅಂಶಗಳು ಎಲ್ಲರಲ್ಲಿಯೂ ಕೂಡ ಹಾಗೆ ಇರ್ತದೆ. ಸೊ ಈ ಥರ ಒಂದು ಹೋಲಿಕೆಯ, ಸಾಮ್ಯತೆಯ ಸಂಗತಿಗಳನ್ನು ನಾವು ಸಮೂಹದಲ್ಲಿ ಬಹಳಷ್ಟು ಕಾಣ್ತೀವಿ ಅಂತ. ಆಮೇಲೆ ಅನದರ್ ಒನ್ ಸೆಕೆಂಡರಿ ಡಿಫರೆನ್ಸಸ್ ಇನ್ ಸೊಸೈಟಿ. what the society has some similarity, the same also it has some differences. So there are different type of cultures, different type of societies. ಬೇರೆ ಬೇರೆ ಸಂಸ್ಕೃತಿಗಳು, ಬೇರೆ ಬೇರೆ ಸಮಾಜಗಳು ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಸೊ ಹಿಯರ್ ವೆನ್ ದಿ ಪೀಪಲ್ ಇನ್ವಾಲ್ವ್ ಇನ್ ಡಿಫರೆಂಟ್ ಆಕ್ಟಿವಿಟಿ, when they leading a life, they may be always not same. There are different type of differences. ಇನ್ನೊಂದು ಸಮಾಜದ ಗುಣಲಕ್ಷಣ ಅಂತಂದರೆ ಸಮಾಜದಲ್ಲಿ ವ್ಯತ್ಯಾಸಗಳೂ ಇದಾವಂತ. ಸಮಾಜದಲ್ಲಿ ಜನರ ಸದಸ್ಯರ ಮಧ್ಯೆ ಎಷ್ಟು ಸಾಮ್ಯತೆಗಳಿದಾವ ಅಷ್ಟೇ ವ್ಯತ್ಯಾಸಗಳು ಕೂಡ ಇರುವಂಥದ್ದನ್ನು ಕಾಣ್ತೀವಿ. ಆನ್ ದಿ ಬೇಸಿಸ್ ಆಫ್ ಸೆಕ್ಸ್, ಲಿಂಗದ ಆಧಾರದ ಮೇಲೆ ವ್ಯತ್ಯಾಸದ, ಸ್ತ್ರೀ ಪುರುಷರು ಅನ್ನುವಂಥದ್ದು. ಆಮೇಲೆ ದ ಸ್ಟೇಟಸ್, ಅಂತಸ್ತಿನ ಆಧಾರದ ಮೇಲೆ ವ್ಯತ್ಯಾಸದ, ಶ್ರೀಮಂತ ಬಡವ ಅನ್ನುವಂಥದ್ದು. ದ ಪ್ರಾಕ್ಟೀಸ್ ಆಫ್ ಕಲ್ಚರ್, ಸಂಸ್ಕೃತಿಯ ಆಚರಣೆಯ ಮೇಲೆ ವ್ಯತ್ಯಾಸಗಳಿದಾವ, ಭಾಷೆ, ಆಚಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಇದೆ. ಆ್ಯಂಡ್ ಈವನ್ ವಿ ಫೈಂಡ್ ಔಟ್ ದ ಡಿಫ್ರೆನ್ಸಸ್ ಆನ್ ದಿ ಬೇಸಿಸ್ ಆಫ್ ಹಿಯರ್ ದ ರೇಸ್ ಆರ್ ದಿ ಕಾಸ್ಟ್, ಜನಾಂಗ, ತಳಿ, ಜಾತಿ ಅಂತೀವಿ, ಅದರ ಮೇಲೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ಸೊ ಈ ಥರ. ಆಮೇಲೆ ಈವನ್ ಇಂಟ್ರೆಸ್ಟ್ ಆಲ್ಸೋ, ಆಸಕ್ತಿಗಳು ಕೂಡ ಎಲ್ಲರಲ್ಲಿ ಒಂದೇ, ಆಸಕ್ತಿಗಳಲ್ಲಿ ಎಲ್ಲರೂ ಇರ್ತಾವೆ, ಆದರೆ ಎಲ್ಲರಲ್ಲಿ ಆಸಕ್ತಿಗಳು ಒಂದೇ ಥರ ಇರೋಂಗಿಲ್ಲ, ವ್ಯತ್ಯಾಸದಿಂದ ಕೂಡಿರ್ತಾವೆ. ಸೊ ಈ ಥರ ವ್ಯತ್ಯಾಸಗಳು ಕೂಡ, ಡಿಫ್ರೆನ್ಸಸ್ಗಳು ಕೂಡ ಸಮಾಜದ ಜನರಲ್ಲಿ ಸಮಾಜದಲ್ಲಿರೋದನ್ನು ನಾವು ಕಾಣ್ತೀವಿ ಅಂತ. ದೆನ್ ಅನದರ್ cooperation and division of labor. Here human society is mainly based on cooperation and division of labor. Cooperation is the base to establish a relationship, and it is also base to establish a group. Here the whole human society can't evolve without help or cooperation. Cooperation is the foundation. It is the first step to establish a group, establish a society. Here, without cooperation, a society cannot exist and cannot lead its durability. It means it is essence to every society, and every society had its own division of labor. So here in every society the work is distributed among the individual in different typely. So here the division of labor, the division of work always helps to lead a life
and maintain a society. So in every society it always found. And here the growth of culture and civilization. In every society, the culture and civilization is the main source of society. Culture and civilization, they both are a main aspect of society. The growth of culture and civilization, it is depend upon society. It depend upon cooperation. Without cooperation, the culture and civilization cannot develop. And also, the division of labor depends on people, interest, ability, sex and age. ಸಮಾಜದ ಇನ್ನೊಂದು ಗುಣಲಕ್ಷಣ ಸಹಕಾರ ಮತ್ತು ಶ್ರಮ ವಿಭಜನೆ ಅಂತ. ಮಾನವ ಸಮಾಜದ ಅಸ್ತಿತ್ವವೇ, ಮಾನವ ಸಮಾಜದ ಮುಖ್ಯ ಭಾಗನೇ ಈ ಸಹಕಾರ ಮತ್ತು ಶ್ರಮ ವಿಭಜನೆ ಅಂತ ಕರಿತೀನಿ. ಇವುಗಳೇ ಅದರ ಮೂಲಾಧಾರಗಳು ಅಂತ. ಯಾಕೆ ಅಂತಂದರೆ, ಸಹಕಾರ ಇಲ್ಲದೆ ಸಂಬಂಧ ಬೆಳೆದು ಬರಲಿಕ್ಕೆ ಸಾಧ್ಯ ಇಲ್ಲ, ಸಹಕಾರ ಇಲ್ಲದೆ ಸಮೂಹ ಜೀವನ ಬೆಳೆದು ಬರಲಿಕ್ಕೆ ಸಾಧ್ಯ ಇಲ್ಲ, ಸಂಬಂಧ ಸಮೂಹಗಳಿಲ್ಲದ ಸಮಾಜವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಸಹಕಾರ ಅನ್ನುವಂಥದ್ದು ಸಮಾಜದ ವಿಕಸನಕ್ಕೆ, ಸಮಾಜದ ಬೆಳವಣಿಗೆಗೆ, ಸಮಾಜದ ಪ್ರಗತಿಗೆ ಮೂಲ ಆಧಾರ ಅಥವಾ ತಳಹದಿ ಅಂತ ಕರಿತೀವಿ. ಸಹಕಾರದಿಂದಲೇ ಪ್ರತಿಯೊಬ್ಬ ವ್ಯಕ್ತಿ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು, ತನ್ನ ಜೀವನವನ್ನು, ತನ್ನ ಆಸಕ್ತಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಈ ಸಮಾಜ ವಿಕಸನಗೊಂಡಿದ್ದೇ ಸಹಕಾರ ಅನ್ನುವಂಥ ತತ್ವದ ಮೇಲೆ, ಆಧಾರದ ಮೇಲೆ ಅನ್ನೋದನ್ನು ಕಾಣ್ತೀವಿ. ಅಷ್ಟೇ ಯಾಕೆ, ಒಂದು ಸಂಸ್ಕೃತಿ ನಾಗರಿಕತೆಗಳು ಬೆಳವಣಿಗೆ ಹೊಂದಿ ಅಸ್ತಿತ್ವಕ್ಕೆ ಬಂದಿದ್ದೇ ಈ ಸಹಕಾರದ ಆಧಾರದ ಮೇಲೆ ಅಂತ. ಇಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆ ಸಮಾಜದ ಬಹುಮುಖ್ಯ ಸಂಗತಿಗಳು, ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈ ಸಮಾಜಕ್ಕೆ ಅಸ್ತಿತ್ವಕ್ಕೆ ಬೇಕಾಗಿರುವಂಥ ಒಂದು ಸಂಸ್ಕೃತಿ, ನಾಗರಿಕತೆ ಬೆಳೆದು ಅಸ್ತಿತ್ವಕ್ಕೆ ಬರಲಿಕ್ಕೆ ಸಹಕಾರನೇ ಒಂದು ಪೂರಕ ಆಧಾರ ಅಂಶ ಅನ್ನೋದನ್ನು ನಾವು ಕಾಣ್ತೀವಿ ಅಂತ. ಹಾಗೆ ಸಮಾಜದಲ್ಲಿ ಒಂದು ಶ್ರಮ ವಿಭಜನೆಯನ್ನು ಕೂಡ ನಾವು ಕಾಣ್ತೀವಿ ಅಂತ. ಸಮಾಜದಲ್ಲಿರುವಂಥ ಜನರು ಕೆಲಸವನ್ನು ಹಂಚಿಕೊಂಡು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಜನರು ಆಸಕ್ತಿ, ಸಾಮರ್ಥ್ಯ, ಲಿಂಗ ಮತ್ತು ವಯಸ್ಸಿಂತ ಮೊದಲಾದ ಅಂಶಗಳ ಆಧಾರದ ಮೇಲೆ ಕೆಲಸವನ್ನು ಹಂಚಿಕೊಂಡು ನಿರ್ವಹಿಸ್ತಾರೆ. ಯಾವಾಗ ಸಮಾಜದಲ್ಲಿರುವಂಥ ಸದಸ್ಯರು ಕೆಲಸವನ್ನು ಹಂಚಿಕೊಂಡು ಶ್ರಮ ವಿಭಜನೆಯ ತತ್ವದ ಮೇಲೆ ನಿರ್ವಹಿಸ್ತಾರ, ಆವಾಗ ಸಮಾಜ ಮಾತ್ರ ದೀರ್ಘಕಾಲ ಅಸ್ತಿತ್ವದಲ್ಲಿರಲಿಕ್ಕೆ, ನಿರಂತರವಾಗಿ ಮುಂದುವರೆದುಕೊಂಡು ಹೋಗಲಿಕ್ಕೆ, ಅದರಲ್ಲಿ ಬದಲಾವಣೆಗಳು, ಪರಿವರ್ತನೆಗಳಾಗಲಿಕ್ಕೆ ಸಾಧ್ಯ ಅಂತ. ಆ ಕಾರಣಕ್ಕಾಗಿ ಇಲ್ಲಿ ಸಹಕಾರ ಮತ್ತು ಶ್ರಮ ವಿಭಜನೆಯು ಕೂಡ ಸಮಾಜದ ಒಂದು ಪ್ರಮುಖವಾಗಿರುವಂಥ ಸಂಗತಿ. ದೆನ್ ಅನದರ್ ಒನ್, interdependence. So here interdependency is also another one character of society. Here the society is not always single and the system is always not independent. What it had, the people, groups, associations, institutions, they always depend upon one another. For example, here a human being depend upon another one to fulfill his interest, and a group depend upon another one group. For example, here a family depend upon religion, religion depend upon a family, or a political association depend upon family or religion. So this type of interdependency we found in a society. In a society, all the groups, association, institutions are not work independently. They always depend upon one another, because human beings are the main sources of these all aspects. Here the relationship, the companionship among the people, it always maintain the group
association and institution system, it means they always need interdependency. ಪರಸ್ಪರ ಅವಲಂಬನೆ ಅನ್ನುವಂಥದ್ದು ಅಂತ. ಸಮಾಜದಲ್ಲಿ ವ್ಯಕ್ತಿಗಳು ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಅವಲಂಬಿತರಾಗಿರೋದನ್ನು ಕಾಣ್ತೀವಿ. ಅವರ ಸಂಬಂಧಗಳು, ಆಮೇಲೆ ಅವರಿಂದ ಸ್ಥಾಪಿಸಲ್ಪಟ್ಟಿರುವಂಥ ಸಂಘ ಸಂಸ್ಥೆ ಸಮೂಹಗಳು ಕೂಡ ಪರಸ್ಪರ ಒಂದು ಇನ್ನೊಂದರ ಮೇಲೆ ಅವಲಂಬಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಯಾವಾಗಲೂ ವ್ಯಕ್ತಿ ಸಮೂಹ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ತಮ್ಮಷ್ಟಕ್ಕೆ ತಾವೇ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಸಕ್ತಿಗಳನ್ನು ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಬೇಕಂತಂದರೆ, ಒಂದು ಸಮೂಹ ಸಂಘ ಸಂಸ್ಥೆ ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಬೇಕಂತಂದರೆ ಅದು ಇನ್ನೊಂದರ ಮೇಲೆ ಅವಲಂಬಿಸಲೇಬೇಕಾಗ್ತದೆ ಅಂತ. ಉದಾಹರಣೆಗೆ, ಒಂದು ಕುಟುಂಬ ಧರ್ಮವನ್ನು ಅವಲಂಬಿಸಿರ್ತದೆ, ಧರ್ಮ ಕುಟುಂಬವನ್ನು ಅವಲಂಬಿಸಿರ್ತದೆ. ಒಂದು ರಾಜಕೀಯ ಪಕ್ಷ ಧರ್ಮ ಅಥವಾ ಕುಟುಂಬವನ್ನು ಅವಲಂಬಿಸಿರ್ತದೆ. ಹಾಗೆ ನಾವು ಈ ಥರ ಎಷ್ಟೋ ಒಂದು ಸಂಘ ಸಂಸ್ಥೆ ಸಮೂಹಗಳ ಒಂದು ಇನ್ನೊಂದರ ಮೇಲೆ ಅವಲಂಬಿಸಿರುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಇದು ಕೂಡ ಸಮಾಜದ ಒಂದು ವಿಶಿಷ್ಟ ಗುಣ ಅಂತ. ದೆನ್ ಅನದರ್ ಒನ್, social control. Here every society comes under control. The controlling means may be in a formal way or informal way. There are some formal means of social control. For example, law, police, army, they control the behavior and activities of human beings. It means they control the society. On another side, there are informal means of social control. For example, customs, folkways, mores, rituals. They control the human beings, the nature of human beings, the activities of human beings. They also control the society. ಸಮಾಜದ ಇನ್ನೊಂದು ವಿಶಿಷ್ಟ ಗುಣ ಏನಂತಂದರೆ ಸಾಮಾಜಿಕ ನಿಯಂತ್ರಣ ಅಂತ. ಎಲ್ಲ ಸಮಾಜಗಳು ಒಂದಿಲ್ಲ ಒಂದು ರೀತಿ ನಿಯಂತ್ರಣಕ್ಕೆ ಒಳಪಡ್ತಾವ. ನಿಯಂತ್ರಣವಿಲ್ಲದೆ ಸಮಾಜ ಅಸ್ತಿತ್ವದಲ್ಲಿರಲಿಕ್ಕೆ, ನಿರಂತರವಾಗಿ ಮುಂದುವರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಕಾರಣಕ್ಕಾಗಿ ನಾವು ಯಾವ ಸಮಾಜಕ್ಕೆ ಹೋದರೂ ಕೂಡ ಅಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಸಾಧನಗಳು ಸಮಾಜವನ್ನು ನಿಯಂತ್ರಿಸಿರ್ತಾವ. ಕೆಲವೊಂದು ಸಮಾಜಗಳಲ್ಲಿ ಔಪಚಾರಿಕ ಸಾಧನಗಳು ಪ್ರಬಲವಾಗಿದ್ದರೆ ಕಾನೂನು, ನ್ಯಾಯಾಲಯ, ಪೊಲೀಸ್, ಆರ್ಮಿ ಅಂದರೆ ಸೈನ್ಯದಂಥವುಗಳು ಸಮಾಜದಲ್ಲಿರುವಂಥ ಜನರ ವರ್ತನೆಗಳನ್ನು, ಜನರ ಕೆಲಸಗಳನ್ನು, ವೃತ್ತಿಗಳನ್ನು ನಿಯಂತ್ರಣ ಮಾಡ್ತಾ ಇದ್ರೆ, ಅಂದರೆ ಸಮಾಜವನ್ನು ನಿಯಂತ್ರಿಸ್ತಾ ಇದ್ರೆ, ಇನ್ನು ಕೆಲವೊಂದು ಸಮಾಜಗಳಲ್ಲಿ ಅನೌಪಚಾರಿಕ ಸಾಧನಗಳಾಗಿರುವಂತಹ ಸಂಪ್ರದಾಯ, ಪದ್ಧತಿಗಳು, ಲೋಕಾಚಾರಗಳು, ನೈತಿಕ ನಿಯಮಗಳಂಥವುಗಳು ಜನರ ವರ್ತನೆಗಳನ್ನು, ಜನರು ಮಾಡುವಂಥ ಕ್ರಿಯೆಗಳನ್ನು ನಿಯಂತ್ರಿಸಿರ್ತಾವ, ಅಂದರೆ ಸಮಾಜವನ್ನು ನಿಯಂತ್ರಿಸ್ತಾವ. ಇನ್ನು ಕೆಲವೊಂದು ಸಮಾಜಗಳಲ್ಲಿ ಇವೆರಡು ಔಪಚಾರಿಕ ಅನೌಪಚಾರಿಕ ಸಾಧನಗಳೆರಡೂ ಸಮಾಜವನ್ನು ನಿಯಂತ್ರಿಸ್ತಿರ್ತಾವ. ನಿಯಂತ್ರಣಕ್ಕಾಗಿಲ್ಲದೆ ಸಮಾಜ ಶಾಶ್ವತವಾಗಿರಲಿಕ್ಕೆ ಅಥವಾ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಇದನ್ನು ಕೂಡ ಸಮಾಜದ ಒಂದು ವಿಶಿಷ್ಟ ಗುಣ ಅಂತ ಕರಿತೀವಿ. ಅನದರ್ ಒನ್, ದಿ ಕಲ್ಚರ್. ಕಲ್ಚರ್ ಈಸ್ ಆಲ್ಸೋ another one feature of society. Here culture and society are the two faces of a single coin. Without culture we can't imagine society, and here without society a culture not come to implement or practice. It means they both are interdependent. Unique feature of the society, culture is a unique feature of society. Here every society has its own unique and diverse culture, different culture. It means here the practices of life, the leading of life, human being have their own methods, language, practices. They are the most important aspect of a society. ಇನ್ನೊಂದು ಸಮಾಜದ ಲಕ್ಷಣ ಅಂತಂದರೆ ಸಂಸ್ಕೃತಿ ಅಂತ. ಇಲ್ಲಿ ಸಂಸ್ಕೃತಿ ಮತ್ತು ಸಮಾಜಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಒಂದನ್ನು ಬಿಟ್ಟು ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಒಂದು ಸಮಾಜ ಅಸ್ತಿತ್ವದಲ್ಲಿದೆ ಅಂದರೆ ಅದಕ್ಕೆ ಸಂಸ್ಕೃತಿನೇ ಕಾರಣ. ಒಂದು ಸಂಸ್ಕೃತಿ ತನ್ನಲ್ಲಿ ಎಲ್ಲ ಅಂಶಗಳನ್ನು ಒಳಗೊಂಡದ ಅಂತಂದರೆ ಅದಕ್ಕೆ ಸಮಾಜನೇ ಕಾರಣ ಅಂತ. ಹೀಗಾಗಿ ಇವೆರಡು ಪರಸ್ಪರ ಪೂರಕವಾಗಿ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಸಂಸ್ಕೃತಿ ಅನ್ನುವಂಥದ್ದು ಸಮಾಜದ ಒಂದು ವಿಶಿಷ್ಟ ಲಕ್ಷಣ. ಇಲ್ಲಿ ಸಂಸ್ಕೃತಿ ಇಲ್ಲದ ಸಮಾಜವನ್ನು ಕಲ್ಪಿಸಿಕೊಳ್ಳುವಂಥದ್ದು ಸಾಧ್ಯನೇ ಇಲ್ಲ. ಪ್ರತಿಯೊಂದು ಸಮಾಜದಲ್ಲಿ ಅದರದೇ ಆಗಿರುವಂಥ ಒಂದು ಸಂಸ್ಕೃತಿ, ವಿಶಿಷ್ಟ ಸಂಸ್ಕೃತಿಯ ಜೊತೆಗೆ ವೈವಿಧ್ಯಮಯವಾಗಿರುವಂಥ ಸಂಸ್ಕೃತಿಯನ್ನು ಹೊಂದಿರಬಹುದು ಅಂತ. ಅದು ಸಂಸ್ಕೃತಿಯಲ್ಲಿರುವಂಥ ಆಚರಣೆಗಳು, ಪದ್ಧತಿಗಳು, ಭಾಷೆ ಇವೆಲ್ಲವನ್ನೂ ಕೂಡ ಆ ಸಮಾಜದ ಒಂದು ವಿಶಿಷ್ಟ ಕುರುಹುಗಳು ಅಥವಾ ಗುರುತುಗಳು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ದೆನ್ ಅನದರ್ ಒನ್ ಕ್ಯಾರೆಕ್ಟರ್, ಅಥಾರಿಟಿ ಸ್ಟ್ರಕ್ಚರ್. ಎವ್ರಿ ಸೊಸೈಟಿ ಹ್ಯಾಸ್ ಇಟ್ಸ್ ಓನ್ ಅಥಾರಿಟಿ ಸ್ಟ್ರಕ್ಚರ್. ಹಿಯರ್ the authority structure arranged the people in a hierarchical system. It helps to people to find out their position, to improve their position. It helps to the progress of the society. The authority structure is essential to every society to find out. ಇನ್ನೊಂದು ಸಮಾಜದ ವಿಶಿಷ್ಟ ಗುಣ ಅಂತಂದರೆ ಅಧಿಕಾರದ ರಚನೆ ಅಂತ. ಸಮಾಜದಲ್ಲಿರುವಂಥ ವ್ಯಕ್ತಿಗಳು ತಮ್ಮದೇ ಆಗಿರುವಂಥ ಒಂದು ಸ್ಥಾನವನ್ನು ಹೊಂದಲಿಕ್ಕೆ, ಅಸ್ತಿತ್ವವನ್ನು ಹೊಂದಲಿಕ್ಕೆ, ಆ ಸ್ಥಾನವನ್ನು ಪಡೆದುಕೊಳ್ಳಲಿಕ್ಕೆ ಇಂಥ ಒಂದು ಅಧಿಕಾರದ ವ್ಯವಸ್ಥೆ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಇದು ಎಲ್ಲ ಸಮಾಜಗಳಲ್ಲೂ ಒಂದೇ ಆಗಿರದೆ ಬೇರೆ ಬೇರೆ ಆಗಿರ್ತದೆ. ಈ ಅಧಿಕಾರ ರಚನೆ ಅನ್ನುವಂಥದ್ದು ಸಮಾಜದ ಅಸ್ತಿತ್ವಕ್ಕೆ, ಸಮಾಜದ ಬೆಳವಣಿಗೆಗೆ, ಸಮಾಜದ ಮುಂದುವರಿಕೆಗೆ ಅತ್ಯವಶ್ಯಕವಾದದ್ದು ಅಂತ. ಪ್ರತಿಯೊಂದು ಸಮಾಜವು ಅದರದೇ ಆಗಿರುವಂಥ ವಿಶಿಷ್ಟ ಅಧಿಕಾರ ರಚನೆಯನ್ನು ಹೊಂದಿರ್ತದೆ. ಆ ಅಧಿಕಾರ ರಚನೆಯೇ ಆ ಸಮಾಜದ ಜನರ ಸದಸ್ಯರನ್ನು, ವ್ಯವಸ್ಥೆಯನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಆ್ಯಂಡ್ ಲಾಸ್ಟ್ ಒನ್, society is dynamic. The society is always dynamic. Change is the law of nature. Already we know that it is universe. It may take place slowly or suddenly. It is quite common. Without change, the society cannot survive. The change is always need to here especially. ಸಮಾಜದ ಇನ್ನೊಂದು ವಿಶಿಷ್ಟ ಗುಣ ಅಂತಂದರೆ ಸಮಾಜ ಪರಿವರ್ತನಾಶೀಲವಾದದ್ದು ಅಂತ. ಆಗಲೇ ಹೇಳಿದ್ದೀನಿ, ಪರಿವರ್ತನೆ ನಿಸರ್ಗದ ಒಂದು ನಿಯಮ ಅಂತ. ಈ ಪರಿವರ್ತನೆ ನಿಧಾನವಾಗಿರಬಹುದು ಅಥವಾ ವೇಗವಾಗಿರಬಹುದು. ಕೆಲವೊಂದು ಸಂದರ್ಭದಲ್ಲಿ ಅದು ತತ್ಕ್ಷಣವಾಗಿಯೂ ಏರ್ಪಡಬಹುದು. ಇದು ಎಲ್ಲ ಸಮಾಜಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಏರ್ಪಡುವಂಥ ಒಂದು ಸಂಗತಿ ಅಂತ. ಇಲ್ಲಿ ಪರಿವರ್ತನೆ ಅನ್ನುವಂಥದ್ದು ಎಲ್ಲ ಸಮಾಜಗಳಿಗೂ ಅವಶ್ಯಕ ಅಂತ. ಯಾಕೆ ಅಂತಂದರೆ, ಯಾವ ಸಮಾಜ ಸ್ಥಿರವಾಗಿರ್ತದೆ ಅದರ ಕಾಲಾವಧಿ ಕಡಿಮೆ ಇರ್ತದೆ. ಯಾವಾಗ ಸಮಾಜ ನಿರಂತರವಾಗಿ ಪರಿವರ್ತನೆಯನ್ನು ಹೊಂದುತ್ತದೆ ಅದರ ಕಾಲಾವಧಿ, ಅದರ ಆಯುಷ್ಯ ಜಾಸ್ತಿ ಇರ್ತದೆ ಅಂತ. ಆ ಕಾರಣಕ್ಕಾಗಿ ಸಮಾಜದಲ್ಲಿ ಪ್ರತಿಯೊಂದು ಬದಲಾವಣೆಗೆ ಒಳಪಡ್ತದೆ ಅಂತ. ಮಾನವನ ಸಂಬಂಧಗಳಾಗಿರ್ಬೋದು, ಸಮೂಹಗಳಾಗಿರ್ಬೋದು, ಆಸಕ್ತಿಗಳಾಗಿರ್ಬೋದು, ಗುರಿ ಉದ್ದೇಶಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಭೌತಿಕ ಸಂಗತಿಗಳಾಗಿರ್ಬೋದು, ನಿರಂತರವಾಗಿ ಪರಿವರ್ತನೆಗೆ ಒಳಪಡುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಸೊ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆಲ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸೊಸೈಟಿ. ಕಮ್ ಟು ದಿ ಕನ್ಕ್ಲೂಷನ್. ಸೊ ಹಿಯರ್ ದಿ ಅಬೋವ್ features of the society indicates that the society is also most important fundamental concept of sociology. Without knowing this concept, we can't understanding sociology systematically. Thus, society is the most important aspect of human life and it is the most important concept in sociology.
ಈ ಮೇಲಿನ ಎಲ್ಲ ಲಕ್ಷಣಗಳನ್ನು, ಸಮಾಜದ ಎಲ್ಲ ಲಕ್ಷಣಗಳನ್ನು ನೋಡಿದಾಗ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜ ಮಹತ್ವವಾದದ್ದು ಅಂತ. ಸಮಾಜದ ಬಗ್ಗೆ ತಿಳಿದುಕೊಳ್ಳದೆ ನಾವು ಸಮಾಜಶಾಸ್ತ್ರವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕಾಗಿ ಸಮಾಜವು ಮಾನವ ಜೀವನದ ಬಹುಮುಖ್ಯ ಸಂಗತಿ ಅಂತ ಕರಿತೀವಿ. ಸೊ dear students, these all concept related to first basic concept, that is society. ಇಲ್ಲಿಯವರೆಗೆ ಚರ್ಚಿಸಿರುವಂಥ ಎಲ್ಲ ವಿಷಯಗಳು ಮೊದಲನೆಯ ಪರಿಕಲ್ಪನೆಯಾಗಿರುವಂಥ ಸಮಾಜಕ್ಕೆ ಸಂಬಂಧಪಟ್ಟಂಥವುಗಳು. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ another one concept, community. Thank you.